ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ನಾವಿವತ್ತು ನಮ್ಮ ಮಗನ ರಿಸಲ್ಟ್ ಮುಗಿಸ್ಬಿಟ್ಟು ಕೇಕ್ ವಾಲಾಗ್ ಬಂದಿದ್ದೀವಿ. ನಿಂಗೆ ಬೇಕಾ? ಏನು ಬೇಕು ತಗೊಳ್ಳಂತೆ. ಅವನಿಗೆ ಏನಿಷ್ಟನೋ ಅದು ಕೊಡ್ಸೋಣ ಅಂತ ಹೋಗಿದ್ದೀವಿ. ನನ್ನ ಮಗ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ಅದನ್ನು ನಾವು ಅಪ್ಪ ಅಮ್ಮ ಸೆಲೆಬ್ರೇಟ್ ಮಾಡಲೇಬೇಕಲ್ವ. ಸಣ್ಣದಾದರೂ ದೊಡ್ಡದಾದರೂ ಮಕ್ಕಳು ಕಷ್ಟಪಟ್ಟು ಓದಿರ್ತಾರೆ. ಹಾಗಾಗಿ ನಾವು ಅವನ್ನ ಪ್ರತಿಯೊಂದು ಕಲಿಕೆಗೂ ಸಪೋರ್ಟ್ ಮಾಡ್ತೀವಿ. ಅವನು ಓದೋದ್ರಲ್ಲಿ ಆದರೂ ಅಥವಾ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲಾದರೂ ತುಂಬ ಚೆನ್ನಾಗಿದ್ದಾನೆ. ಮತ್ತು ನೈಟ್ ಹಂಗೆ ಸುಮ್ಮನೆ ಒಂದು ರೌಂಡ್ಸ್ ಹೋಗಿ ಫ್ರೂಟ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ನೈಟು ಮನೆ ಹತ್ರ ಕರ್ಗ ದೇವ್ರು ಕೂಡ ಬಂತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ 4 o'clock ಎಲ್ಲ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಕರ್ಗ ನಡೀತಾ ಇದೆ, ಹಾಗಾಗಿ ನೋಡ್ಲಿಕ್ಕೆ ಹೋಗಬೇಕಿತ್ತು. ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ಹೊರಡ್ತಾ ಇದ್ದೀವಿ. ನೈಟ್ ಹೋಗಬೇಕಾಗಿತ್ತು, ಬಟ್ ಮಗನ ಕರ್ಕೊಂಡು ಅಷ್ಟು ಕ್ರೌಡಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಹೊರಟಿದ್ದೀವಿ. ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಟ್ವಿ. ನಾನು ಎಲ್ಲೇ ಹೋದ್ರೂ ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ನನಗೆ ತುಂಬ ಜ್ಯುವೆಲ್ಸು ಹೆವಿ ವರ್ಕ್ ಇರುವಂಥ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ ನನಗೆ ಕಂಫರ್ಟ್ ಅನಿಸಲ್ಲ. ಹಾಗಾಗಿ ನಾನು ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಹೋದರೆ ನಾವು ಹೋಗಿರೋ ಕೆಲಸನ ಮರೆತುಬಿಟ್ಟು ನಮ್ಮ ಗಮನ ಎಲ್ಲ ನಮ್ಮ ಒಡವೆಗಳ ಮೇಲೆ ಇರುತ್ತೆ. ಹಾಗಾಗಿ ನನಗೆ ಅದಷ್ಟು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಹಾಕೋ ಎಲ್ಲಾದರೂ ಅಂತ. ನನ್ನ ಮಗ ಡ್ಯಾಡಿ ನನಗೆ ಬ್ಯಾಂಗ್ಳೂರ್ ವಾಚ್ ಬೇಕು, ದುಬೈ ವಾಚ್ ಬೇಕು ಈ ಥರ ಕೇಳ್ತಾ ಇದ್ದ. ಅದಕ್ಕೆ ಅವ್ರ ಡ್ಯಾಡಿ ಎಲ್ಲಿದ್ದಾದರೂ ವಾಚೆ ಇದನ್ನೇ ಹಾಕು ಅಂತಿದ್ರು. ಟೈಮ್ ಆಯಿತು ಅಂತ ಬೇಗ ಬೇಗ ಹೊರಟು ಹೋದ್ವಿ. ಮನೆಯಿಂದ ಹೋಗುವಾಗ 5:45 ಆಗಿತ್ತು. ಸೊ ಬೇಗ ಹೋದ್ರೇ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ಬೋದು ಅಂದ್ಕೋಬೋದು. ಯಾಕೆಂದರೆ ನಿಮಗೆ ಗೊತ್ತು ಬೆಂಗಳೂರು ಕರ್ಗ ಎಷ್ಟು ಫೇಮಸ್ ಅಂತ, ಎಷ್ಟು ಜನ ಇರ್ತಾರೆ ಅನ್ನೋದು ಗೊತ್ತಿರುತ್ತೆ. ಇದೇ ನಮ್ಮ ಬೆಂಗಳೂರಿನ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಕರ್ಗ ನಡೆಯುತ್ತೆ. ಹಾಗಾಗಿ ನಾವಂತೂ ಇದನ್ನು ತಪ್ಪದೆ ಮಾಡಬೇಕಾಗುತ್ತೆ. ನಮ್ಮ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಹಬ್ಬ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರು ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಹಾಗೆ ಅಲ್ಲಿ ಕರ್ಪೂರ ಸೇವೆನೂ ನಡೀತಾ ಇತ್ತು. ಹಾಗಾಗಿ ನಾವು ಕೂಡ ಕರ್ಪೂರ ಹಚ್ಚಿದ್ವಿ. ಇವರಿಗೆ ನಮ್ಮ ಕ್ಷತ್ರಿಯಾಸಲ್ಲಿ ನಾವು ವೀರಕುಮಾರರು ಅಂತ ಹೇಳ್ತೀವಿ. ದೇವಸ್ಥಾನದೊಳಗಡೆ ಹೋಗೋಣ ಅಂತ ನಿಂತಿದ್ದೀವಿ. ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ನಾನು ಹೇಳುವಂಥದ್ದು ಏನೂ ಇಲ್ಲ. ಬೆಂಗಳೂರು ಕರ್ಗ ಅಂದ್ರೇ ಹಾಗೆ ಅಲ್ವಾ. ಇದು ನೋಡಿ ಗರ್ಡಿ ಮನೆ, ಅವಾಗಿನ ಕಾಲದ ಮನೆ ಆಯ್ತಾ ಇದು. ಅದ್ರೊಳಗಡೆ ನನ್ನ ಮಗ ಒಂದು ರೌಂಡ್ ಹೋಗಿ ಬಂದ, ಏನಿದೆ ಅಂತ ನೋಡಬೇಕು ಅಂತ. ಕೊನೆಗೂ ನಾವು ಕಾದಂಥ ಕ್ಷಣನೂ ಬಂತು. ಅಮ್ಮನವರ ದರ್ಶನನೂ ಕೂಡ ಆಯಿತು. ತುಂಬ ಚೆನ್ನಾಗಾಯಿತು. ತುಂಬ ಹತ್ತಿರದಿಂದ ನೋಡಿದ್ವಿ ನಾವು. ಹಾಗಾಗಿ ತುಂಬ ಖುಷಿನೇ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಮಗೆ ತುಂಬ ಹತ್ತಿರದಿಂದ ನೋಡುವಂಥ ಭಾಗ್ಯನೂ ಸಿಕ್ತು.
ನಮ್ಮ ಕರ್ಗ ನಮ್ಮ ಹೆಮ್ಮೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.